ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಬದನೆಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಇದು ರೊಟ್ಟಿಗೆ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ಕಾಯಿನ ಹಾಕ್ಕೋಬೇಕು. ಇದಾದಮೇಲೆ ಒಂದು ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕ್ಕೋಬೇಕು. ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 2 ಚಕ್ಕೆ, 2-3 ಲವಂಗನ ಹಾಕ್ಕೋಬೇಕು. ಒಂದು ಸ್ವಲ್ಪ 2 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೋಬೇಕು. 1 ಚಮಚದಷ್ಟು ಹುರಿಗಡಲೆನ ಹಾಕ್ಕೋಬೇಕು. ಇದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಸಾರಿನ ಪೌಡ್ರು 2 ಚಮಚನ ಹಾಕ್ಕೊಂಡಿದ್ದೀನಿ. ಮನೇಲಿ ಯಾವುದಿರುತ್ತೆ ಸಾರಿನ ಪೌಡ್ರು ಅದನ್ನು ಹಾಕ್ಕೋಬೋದು. ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಬಿಟ್ಕೋಬೇಕು. ಇದನ್ನು ರುಬ್ಕೊಂಡಾಗಿದೆ. ಈಗ ನಾನು ಒಂದು ಪಾತ್ರೆಗೆ ಒಂದು 50 ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 1 ಚಮಚದಷ್ಟನ್ನು ಸಾಸಿವೆನ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಫ್ರೈ ಆದಮೇಲೆ ತಟ್ಟೆನ ಮುಚ್ಚಿ ಇದನ್ನು ಸ್ವಲ್ಪ 5 ನಿಮಿಷ ಬೇಯಿಸ್ಕೋಬೇಕು. ಈಗ ಇದು ಬೇಯಿಸ್ಕೊಂಡಾಗಿದೆ. ಈ ಬದನೆಕಾಯಿ ಸ್ವಲ್ಪ ಬೆಂದ ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು. ಹಾಕ್ಕೊಂಡು ಹಸಿಘಾಟು ಹೋಗೋವರೆಗೂ ಈ ಬದನೆಕಾಯಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷದಷ್ಟು ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಒಂದು ಸಲ ಕೈ ಆಡಿಸ್ಕೋಬೇಕು. ಇದಾದಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನೀಗ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಒಂದು ಸಲ ಕೈ ಆಡಿಸ್ಕೊಂಡು ತಟ್ಟೆನ ಮುಚ್ಚಿ 5-10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಒಂದು 5-10 ನಿಮಿಷ ಇದು ಗೊಜ್ಜಿನ ರೂಪ ಬರೋವರೆಗೂ ಬೇಯಿಸ್ಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಅಕ್ಕಿ ರೊಟ್ಟಿಗೆ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ರೊಟ್ಟಿ ಮತ್ತು ದೋಸೆಗೆ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಧನ್ಯವಾದಗಳು.